T20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಮರಾಠಿ ಪುಂಡರ ಹಲ್ಲೆ, ರಾಯಭಾಗದಲ್ಲಿ ಭುಗಿಲೆದ್ದ ಆಕ್ರೋಶ. ಮರಾಠಿ ಪುಂಡರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ಹಿಂಪಡಿಬೇಕು ಎಂದು ಆಗ್ರಹ. ಮರಾಠಿ ಪುಂಡರ ರೇಷನ್ ಕಾರ್ಡ್ ಹಾಗೂ ಸರ್ಕಾರಿ ಸೌಲಭ್ಯ ರದ್ದುಪಡಿಸಿ ರಾಯಭಾಗದಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದೆ. ಮೊನ್ನೆ ಬೆಳಗಾವಿಯಲ್ಲಿ ನಡೆದ ಒಂದು ಬಹಳ ದುಷ್ಟ ಘಟನೆ. ಅದು ನಮ್ಮ ಕನ್ನಡಿಗ ಹೆಮ್ಮೆಯ ಪುತ್ರನಾದ ಒಬ್ಬ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದಂಥ ಈ MAS ಪುಂಡಕರು ಹಾಗೂ ಆದ ಸಂಘಟನೆಯ ಏನಿದಾರಲ್ಲ ರಾಜ್ಯಾಧ್ಯಕ್ಷ, ಇವ್ರನ್ನೆಲ್ಲರೂ ನಮ್ಮ ಬೆಳಗಾವಿಯಿಂದ ಗಡೀಪಾರು ಮಾಡಬೇಕೆಂದು ನಮ್ಮದೊಂದು ಹೋರಾಟ ಇದೆ. ಹಾಗೆ ಇದೇನು MAS ಪುಂಡಕರು ನಮ್ಮ ಸರ್ಕಾರದ ಸವಲತ್ತುವೇನು ತೊಗೋತಾರಲ್ಲ, ಆಧಾರ್ ಕಾರ್ಡ್ ಆಗ್ಬೋದು, ಆಮೇಲೆ ರೇಷನ್ ಕಾರ್ಡ್, ಆಮೇಲೆ ನಮ್ಮ ಕಾವೇರಿ ನದಿಯ ನೀರನ್ನು ಕುಡಿತಾರೆ, ಇದೆಲ್ಲ ಕೂಡ ಅವರಿಗೆ ಯಾವುದು ದೊರಕಬಾರ್ದಂತ ನಮ್ಮ ಕರ್ವೇ ಒಕ್ಕೂಟ ಸಂಘಟನೆ ಎಲ್ಲ ಇದೊಂದು ಉಗ್ರವಾದ ಹೋರಾಟ ಮಾಡ್ತದೆ. ಇದಕ್ಕೆ ಸರ್ಕಾರವು ನಮ್ಮ ಕರೆಗೆ ಗಮನ ಕೊಟ್ಟು ಇದಕ್ಕೂ ನಮಗೆ ಸಹಾಯ ಮಾಡಬೇಕಂತ ಕೇಳ್ಕೊಂಡು ನಿನ್ನೆ ನಡೆದಂಥ ಬೆಳಗಾವಿ ಬಾಳೆಕುಂದ್ರಿಯಲ್ಲಿ ಕನ್ನಡದ ಕಂಡಕ್ಟರ್ ಮೇಲೆ ಮರಾಠಿ ಪುಂಡರು ಹಲ್ಲೆಯನ್ನು ಮಾಡಿರ್ತಾರೆ. ಅದನ್ನು ಎಲ್ಲರೂ ಸೇರಿ ಎಲ್ಲ ಕನ್ನಡ ಪರ ಸಂಘಟನೆಯವರು ರಾಯಬಾಗ್ ಪ್ರವಾಸಿ ಮಂದಿರದಲ್ಲಿ ಸೇರಿ ಖಂಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಹಾಗೆ ಮರಾಠಿ ಪುಂಡ್ರನ್ನ ಬಂಧಿಸಿರ್ತಾರೆ ಪೊಲೀಸರು. ಆದರೆ ಮರಾಠಿ ಪುಂಡ್ರನ್ನ ಕೂಡಲೇ ಅವ್ರ ಮೇಲೆ ಗಡೀಪಾರು ಕೇಸ್ ಹಾಕಬೇಕು. ಹಾಗೆ ಇದು MAS ಸಂಘಟನೆಯನ್ನು ಬ್ಯಾನ್ ಮಾಡಬೇಕಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ. ಎಲ್ಲ ಕನ್ನಡ ಪರ ಸಂಘಟನೆ ಒಕ್ಕೂಟದಿಂದ ಪ್ರೆಸ್ ಮೀಟ್ ಕರೆದಿದ್ದೀವಿ. ಯಾಕಪ್ಪ ಅಂತಂದ್ರೆ ನೀವು ಗೊತ್ತಿರ್ಬೋದು, ಬೆಳಗಾವಿಯಲ್ಲಿ ನಿನ್ನೆ ದಿವಸ ಬಸ್ ಕಂಡಕ್ಟರ್ ಮೇಲೆ ಮರಾಠಿಗರಿಂದ ಹಲ್ಲೆ ಆಗೈತೆ. ಅದು ಹೆಂಗಪ್ಪ ಅಂತಂದ್ರೆ ಇವ್ರಿಗೆ ಪೊಲೀಸರು ಏನು ಮಾಡ್ಯಾರಂತಂದ್ರೆ ಈ ಘಟನೆ ನಡೆದು ಮಧ್ಯಾಹ್ನ 12 ಗಂಟೆಗೆ, ಅವರೇ ಮಾಡೋ ರಾತ್ರಿ 1 ಗಂಟೆಗೆ ಕಂಡಕ್ಟರ್ ಮೇಲೆ ಪೋಸ್ಕೋ ಕೇಸ್ ಹಾಕ್ಯಾರ. ಏನಾಗೈತಪ್ಪ ಅಂತಂದ್ರೆ ರೀ, ಇವು ಬೆಳಗಾವಿ ರಾಜಕಾರಣ ಹೆಂಗಂದ್ರೆ ಬರೀ ಓಲೈಕೆ ರಾಜಕಾರಣ ಆಗಿಬಿಟ್ಟೈತೆ ರೀ. ಕನ್ನಡಿಗರನ್ನ ಕಡೆಗಣಿಸಿ ಬರೀ ಮರಾಠಿಗರ ಓಲೈಕೆ ಮಾಡಿ ಈ ಥರ ಮಾಡತ್ತಾರೆ. ಈಗ MASನವರು ಓಲೈಕೆ ಮಾಡ್ತಿದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಇದು ಪೋಸ್ಕೋ ಕೇಸ್ ಏನು ತೊಗೊಲಿಲ್ಲಪ್ಪ ಅಂತಂದ್ರೆ ಇನ್ನು 2 ದಿವಸ ಒಳಗೆ ಸೋಮವಾರ ಉಗ್ರ ಹೋರಾಟ ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಎಲ್ಲರೂ. ಮತ್ತೆ ಬೇರೆ ಜನರು ಬಿಡ್ತಾರೆ. ಆದರೆ ಕನ್ನಡಿಗರು ಎಷ್ಟು ಶಾಂತಿ ಸೌಹಾರ್ದದಿಂದ ಇದಾರಲ್ಲ, ಇನ್ನು ಬೆಳಗಾವಿಯಲ್ಲಿರುವಂಥ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ತಿಳ್ಕೋಬೇಕು. ಕನ್ನಡಿಗರು ಯಾಕೆ ಶಾಂತ ಆಗಿದ್ದಾರಪ್ಪ ಅಂತಂದ್ರೆ ಈ ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನು ಎಲ್ಲ ಬಾಲ ಮುಚ್ಕೊಂಡು ಹೋಗಿದಾರಲ್ಲ, ಅದಕ್ಕೋಸ್ಕರ ಕನ್ನಡಿಗರು ಶಾಂತ ಕೂತಿದ್ದಾರೆ. ಇನ್ನು ಎಲ್ಲಾದರೂ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಎದ್ದರೆ ಇದರ 10 ಪಟ್ಟು ಇವತ್ತು ಇಲ್ಲಿರುವಂಥ ಕನ್ನಡ ಪರ ಎಲ್ಲ ಸಂಘಟನೆಗಳು ಎದ್ದು ಈ ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನು ಸರ್ಕಾರಕ್ಕೆ ಇಂದ ತಾನೇ ನಿಷೇಧ ಮಾಡಬೇಕಂತೇಳಿ ಎಷ್ಟು ಬೇರೆ ಮನವಿಯನ್ನು ಕೂಡ ಕೊಟ್ಟಿದ್ವಿ. ಇನ್ನು ಈ ನಿಷೇಧ ಮಾಡುವವರೆಗೂ ಕೂಡ ಇನ್ನು ಕನ್ನಡ ಪರ ಸಂಘಟನೆಗಳು ಸುಮ್ಮನೆ ಕೂತ್ಕೊಳ್ಳೋಂಗಿಲ್ಲ. ಆದ ಕಾರಣದಿಂದ ಸರ್ಕಾರದವರಾಗಿರ್ಬೋದು, ಪೊಲೀಸ್ ಇಲಾಖೆದವರಾಗಿರ್ಬೋದು ಎಚ್ಚೆತ್ತುಕೊಂಡು ಈ ಮಹಾದೇವ್ ಹುಕ್ಕೇರಿ ಎಂಬರ್ಥ ಒಬ್ಬ ಸುಮಾರು 50 ವರ್ಷದ ಒಬ್ಬ ಹಿರಿಯ ಕಂಡಕ್ಟರ್ ಮೇಲೆ ಪೋಸ್ಕೋ ಕೇಸ್ ಏನು ದಾಖಲಾಕಿದಾರಲ್ಲ, ಆ ಕೇಸ್ ದಾಖಲೆ ತಗೋಬೇಕು. ಅದರ ಜೊತೆಗೆ ಏನು ಈ ಕಂಡಕ್ಟರ್ ಮೇಲೆ ಸುಮಾರು ಒಂದು 8 ರಿಂದ 10 ಜನ ಹಲ್ಲೆ ಮಾಡಿದಾರಲ್ಲ, ಅವ್ರನ್ನ ಬಂಧಿಸಿ ಗಡೀಪಾರು ಮಾಡಿ ಕನ್ನಡಿಗರಿಗೆ ನ್ಯಾಯ ಕೊಟ್ಟರೆ ಚಲೋ. ಇಲ್ಲಾಂದರೆ ಇವತ್ತಿನ ರಾಯಭಾಗದಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆ ಕೇಳ್ಕೊಂಡು ನಾವು ಒಂದು ಪ್ರೆಸ್ ಮೀಟನ್ನು ಕರೆದಿದ್ದೇವಲ್ಲ, ಇದರ ಮುಂದಿನ ದಿನದಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಪ್ರೆಸ್ ಮೀಟನ್ನು ಕರೆದು ಈ ಕನ್ನಡ ಪರ ಇಡೀ ಸಂಘಟನೆಗಳೆಲ್ಲ ಕೂಡ ಈ ರಾಜ್ಯಾದ್ಯಂತ ಹೋರಾಟ ಮಾಡೋಕ್ಕಾಗುತ್ತದೆ. ಆಧಾರದಿಂದ ಇವತ್ತು ಸರ್ಕಾರದವರಿಗಾಗಲಿ ಮತ್ತು ಇವತ್ತು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಹಾಗೂ ಪೊಲೀಸ್ ಇಲಾಖೆಯವರಿಗೆ ಇವತ್ತೊಂದು ಈ ರಾಯಬಾಗ್ ತಾಲೂಕದ ಎಲ್ಲ ಕನ್ನಡ ಪರ ಸಂಘಟನೆ ವತಿಯಿಂದ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇವೆ. ಈಗಾಗಲೇ ರಾಯಬಾಗದ ಪ್ರವಾಸಿ ಮಂದಿರದಲ್ಲಿ ಎಲ್ಲ ಕನ್ನಡ ಪರ ಹೋರಾಟಗಳು ನಿಂತು ಇವತ್ತೊಂದು ಆಗಿದ್ದ ನಿನ್ನೆ ಘಟನೆ ಬೆಳಗಾವಿ ಜಿಲ್ಲೆಯ ಬಾಳೆಕುಂದ್ರಿನಲ್ಲಿ ಕಂಡಕ್ಟರ್ ಮೇಲೆ ಭಾಳಷ್ಟು ಜಿಲ್ಲೆಗಳಿಂದ ತಾಲೂಕುಗಳಿಂದ ಹೋರಾಟಗಳು ಮಾಡ್ಲಾಗ್ತಾರೋ, ಬಸ್ಗಳನ್ನು ತೊಳೆಯಲಾಗ್ತಾರೋ, ಆಮೇಲೆ ಹಾದಿ ಮೇಲೆ ನಿಂತ ಹೋರಾಟಗಳು ಮಾಡಲಾಗ್ತಾರೆ. ಇದು ಈಗಾಗಲೇ ನಮ್ಮ ತಾಲೂಕಿನ ಕನ್ನಡ ಪರ ಹೋರಾಟಗಾರರು ಹೇಳಿದರು. ಆ ಥರ ಕಾನೂನು ಚೌಕಟಿನಲ್ಲಿ ನಿಂತ್ಕಿಸಿಂದ ಅವ್ರಿಗೆ ಶಿಕ್ಷೆಗಳಾಗಬೇಕಂತ. ನಾನೊಂದು ಏನು ಹೇಳ್ತೀನಿ ಅಂದರೆ, ಈ ರಾಯಬಾಗನಲ್ಲಿ ಆಗಲಿ ಅಥವಾ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಜಿಲ್ಲೆಯಲ್ಲಿ ಇಲ್ಲಿ ಭಾಳಷ್ಟು ಈ ಥರ ಘಟನೆಗಳು ಆಗ್ಬೋದು ಬಂದಿದ್ದಾವೆ. ನಮ್ಗೆ ಕಾನೂನು ನಿನ್ನೆ ಅಷ್ಟೇ ಕಾಣೈತಿದ್ದ. ಆದರೆ ನಮ್ಮ ರಾಜ್ಯದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರ ಮೇಲೆ ಈ ಥರ ಘಟನೆ
ಅಪರಾಧ ಈ ಥರ ಏನೈತಿ ದಿನ ದಿನ ಮೇಲೆ ಅವ್ರ ಮೇಲೆ ಹತ್ಯೆ ಕ್ರೈಮ್ ಆಗಲಾಗ್ತೈತಿ. ಅದನ್ನು ಇದು ಕರ್ನಾಟಕ ಸರ್ಕಾರ ಇದನ್ನು ನೋಡಲಾಗತ್ಲಿ ಮಾಡ್ಲಾಗ್ತಾರೋ. ಆದರೆ ನಾವು ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಒಂದು ವಿಶೇಷವಾಗಿ ಏನು ತಿಳಿಸ್ಬೇಕಾಗಿತ್ತಂದರೆ, ಇದು ಏನೋ ಆಗೈತಿ ಏನಿಲ್ಲ ಎಲ್ಲ ಕಣ್ಣು ಮುಂದೆ ಇದೆ. ಇದನ್ನು ಮತ್ತೊಮ್ಮೆ ತನಿಖೆ ಮಾಡಿ ಆಗಿದ್ದವ್ರ ಮೇಲೆ ಕೇಸ್ ಏನು ತಗೋಬೇಕು, ಆಮೇಲೆ ಅವ್ರಿಗೆ ತನಕ ಪಾಠ ಕಳಿಸ್ಬೇಕು ಮರಾಠಿ ಇವ್ರ ಮೇಲೆ, ಅದು ಅವ್ರ ಮೇಲೆ ಕ್ರೈಮ್ ತಗೋಬೇಕು ಮತ್ತು ಅವ್ರಿಗೆ ಶಿಕ್ಷೆಯನ್ನು ಕೊಡಬೇಕು. ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ನಗರದಲ್ಲಿ ಈ ರೀತಿ ಘಟನೆ ಘಟಾಯಿಸಬಾರದಾಗಿತ್ತು. ಆದರೂ ನಮ್ಮ ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿದೆ. 2 ದಿನಗಳಲ್ಲಿ ನಮಗೆ ವರದಿ ಮುಟ್ಟಿರುತ್ತದೆ. ಮಾನ್ಯ ಘನ ಸರ್ಕಾರವು ಈ ಘಟನೆ ಬಗ್ಗೆ 2 ದಿನಗಳಲ್ಲಿ ನಮಗೆ ವರದಿಯನ್ನು ತಿಳಿಸಬೇಕು. ಇದು ಕರ್ನಾಟಕ ಸರ್ಕಾರವೇ ಅಂದರೆ ನಿಗಮದಿಂದ ಕೆಲಸ ಮಾಡ್ತಿರುವ ಕಂಡಕ್ಟರ್ ಮೇಲೆ ಕನ್ನಡ ಸರ್ಕಾರದ ಸೇವೆ ಸಲ್ಲಿಸೋರು ದೇವರ ಸೇವೆ ಮಾಡಿದಂತೆ ಅವರು ವರದಿ ಮಾಡ್ತಿರ್ತಾರೆ. ಆದರೆ ಅವರಿಗೆ ಅನ್ಯಾಯ ಆಗಿದ್ದು ಇನ್ನೂವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಇನ್ನು 2 ದಿನಗಳಲ್ಲಿ ಕ್ರಮ ಕೈಗೊಳ್ಳದಿದ್ದಲ್ಲಿ ನಮ್ಮ ಕರ್ನಾಟಕ ಯುವರಕ್ಷಣಾ ವೇದಿಕೆ ಮತ್ತು ಕನ್ನಡ ಪರ ಒಕ್ಕೂಟ ಸಂಘ ರಾಯಬಾಗ್ ವತಿಯಿಂದ ಉಗ್ರವಾಗಿ ಹೋರಾಟ ಮಾಡಲಾಗುವುದು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.